ಹೊಸದೊಂದು ಗ್ಯಾಸ್ ಸ್ಟವ್ ತೊಗೊಂಡೆ. ಚೆನ್ನಾಗಿತ್ತು, ಸ್ಟೀಲ್ದು. ನಂಗೆ ತುಂಬ ಇಷ್ಟ ಆಯಿತು. ಫಸ್ಟು ಸ್ಟೀಲೇ ಉಪಯೋಗಿಸ್ತಿದ್ದೆ. ಆಮೇಲೆ ನಂತರ ಬ್ಲ್ಯಾಕ್ ತೊಗೊಂಡೆ. ಅದಕ್ಕೂ ನನಗೆ ಸೆಟ್ ಆಗಲಿಲ್ಲ, ಹಾಗೆ ಬಂದಿಲ್ಲ. ಏನು ಮಾಡಿದ್ರು ಅದು ಯಾವಾಗಲೂ ನನ್ನ ಹತ್ರ ಕಿರಿಕಿರಿ ಮಾಡ್ತಾನೇ ಇರ್ತಾಯಿತ್ತು. ಒಂದು ಆನ್ ಬಟನ್ದು ಪ್ರಾಬ್ಲಮ್, ಯಾವಾಗಲೂ ಆನ್ ಬಟನ್ ತಗೊಬಂದಾಗಲಿಂದ 3 ವರ್ಷ ಉಪಯೋಗಿಸ್ತೀನಿ. 3 ವರ್ಷನೂ ಅದು ನನಗೆ ಕಿರಿಕಿರಿ ಮಾಡ್ತಾನೆ ಇತ್ತು. ಆವಾಗ ನನಗೆ ಅನ್ನಿಸ್ತು, ಇದಕ್ಕೆ ನನಗೆ ಬರೋಲ್ಲ, ನಾನು ಬೇರೆ ಚೇಂಜ್ ಮಾಡ್ಕೊಬಿಡೋಣ. ಏಕೆಂದರೆ ಗ್ಯಾಸ್ ಸ್ಟವ್ ಅಲ್ವಾ, ಮೊದಲೇ ಸ್ವಲ್ಪ ಹುಷಾರಾಗಿರಬೇಕು. ಗ್ಯಾಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಗ್ಯಾರಂಟಿ ಒಡೆ ಪಾಯಸನ ಅಲ್ವಾ. ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು. ಮತ್ತೆ ರಿಪೇರಿ ಮಾಡಿಸ್ತಾ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ಬೇಡವೇ ಬೇಡ, ಬೇರೆ ತೊಗೊಬಿಡೋಣ ಅಂತ ಹೇಳಿ ಹೋಗಿ ಬೇರೆ ತೊಗೊಂಡೆ. ಇದು ಪ್ರೆಸ್ಟೀಜ್ ತೊಗೊಂಡೆ. ಪ್ರೆಸ್ಟೀಜ್ ನನ್ನ ಹತ್ರ ಪಿಜನ್ ಇತ್ತು, ಇದು ಪ್ರೆಸ್ಟೀಜಲ್ಲಿ ತೊಗೊಂಡೆ. ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಇದೆ. ಒರಿಜಿನಲ್ಲು ಡೂಪ್ಲಿಕೇಟು ನಂಗೆ ಗೊತ್ತಿಲ್ಲ, ಅದು ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇತ್ತು, ಸ್ಟೀಲ್ ಇತ್ತು. ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತು. ನನಗೇನೋ ಇಷ್ಟ ಆಯಿತು. ಅದಕ್ಕೆ ನಾನು ಇಷ್ಟ ಆಗ್ತೀನೋ ಇಲ್ವೋ ಉಪಯೋಗಿಸಿದ್ಮೇಲೆ ಗೊತ್ತಾಗುತ್ತೆ. ಆದರೂ ತೊಗೊಬಂದು ಅದಕ್ಕೆ ಕಾಲು ಹಾಕಿದೆ, ಆನ್ ಬಟನ್ಸ್ ಎಲ್ಲ ಫಿಟ್ ಮಾಡಿದೆ. ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಬೇಕಲ್ಲ, ಕರೆಕ್ಟಾಗಿ ರಿಪೇರಿ ಆಗ್ದಂಗೆ ನೋಡ್ಕೋಬೇಕು. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಹೋಗ್ತಾನೆ ಗೊತ್ತಾಗೋದು ಅದ್ರ ರಿಪೇರಿ ಆಗುತ್ತಾ ಇಲ್ವಾ ಅಂತ. ಹೊಸ್ದಾಗಿ ತೊಗೊಬಂದು ನನಗೆ ಎಷ್ಟು ಬರುತ್ತೋ ಅಷ್ಟನ್ನೆಲ್ಲ ಕರೆಕ್ಟಾಗಿ ಕೂರಿಸ್ದೆ. ಆನಂತರ ಹೋಗಿ ಆ ಹಳೆ ಸ್ಟೌವಿಂದ ಪೈಪ್ ತೆಗೆದು ಇದು ಕಲೆಕ್ಷನ್ ಕೊಡಬೇಕಾಗಿತ್ತಲ್ಲ, ಅದು ನಂಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಸರಿ ಟ್ರೈ ಮಾಡೋಣ ಅಂತ ಹೋಗಿ ನೋಡಿದೆ. ಆ ಪೈಪ್ ಯಾವ ಥರದಲ್ಲಿದೆ ಅಂತ ನನಗೆ ಅದು ತೆಗೆದಾಗಲೇ ನಂಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನಂಗೆ ಗೊತ್ತೇ ಇರಲಿಲ್ಲ. ಅದು ಕಟ್ಟೆ ಆಗ್ಬಿಟ್ಟಿದೆ. ಆದರೂ ಇಷ್ಟು ದಿನ ಅದು ಯಾವ ಥರ ಉರಿತಾ ಇತ್ತೋ ಏನೂ ತೊಂದರೆ ಆಗಿಲ್ವಲ್ಲ, ಅದೇ ನಿಜವಾಗ್ಲೂ ನನ್ನ ಪುಣ್ಯ. ಅಂದರೆ ನನಗೆ ಇನ್ನೂ ಆಯುಸ್ಸಿದೆ ಅಂತ ಅರ್ಥ. ಅಂದರೆ ಇನ್ನೂ ಈ ಭೂಮಿ ಋಣ ಇದೆ, ಊಟ ಇದೆ, ಇಲ್ಲಿ ನೀರಿನ ಗಾಳಿ ಇನ್ನೂ ನನಗೆ ಹಣೆ ಬರಹ ಇದೆ ಅಂತ ಅನ್ನಿಸ್ತು. ಇಲ್ಲಾಂದರೆ ಹಣೆ ಬರಹ ಕೆಟ್ಟಿದ್ದಿದ್ರೆ, ನನ್ನ ಋಣ ಮುಗ್ದಿದ್ದಿದ್ರೆ ಆ ಪೈಪ್ ಹಿಂಗೆ ಸುಮ್ಮನೆ ಹಿಂಗೆ ಮುಟ್ಟಿದ ಕೂಡಲೇ ಹೊರಗೆ ಬಂದುಬಿಡ್ತು. ಆದರೆ ಅದು ಯಾವ ಥರ ಇಷ್ಟು ದಿನ ಅದರಲ್ಲಿತ್ತು, ಅದು ಯಾಕೆ ನನಗಿನ್ನೂ ತೊಂದರೆ ಕೊಟ್ಟಿಲ್ಲ ಅಂತ ಖಂಡಿತ ನಂಗೆ ಗೊತ್ತಿಲ್ಲ. ಆಮೇಲೆ ಸರಿ ಅದು ಹಾಕೋದಕ್ಕೆ ಆ ಪೈಪೇ ಚೇಂಜ್ ಮಾಡಬೇಕಾಗಿತ್ತು. ಅದಕ್ಕೆ ನನ್ನಿಂದ ಆಗದೇ ಇರೋ ಕೆಲಸ ಅಂತ ಹೇಳಿ ಗ್ಯಾಸ್ ಅಂಗಡಿಯವ್ರಿಗೆ ಕರೆದಿದ್ದಕ್ಕೆ ಅವರೇ ಬಂದು ಒಂದು ಹೊಸ ಪೈಪ್ ಹಾಕಿ ಮತ್ತು ಅದನ್ನು ನೀಟಾಗಿ ಹೊಸ ಸ್ಟವ್ಗೆ ಅದನ್ನು ನೀಟಾಗಿ ರೆಡಿ ಮಾಡಿ ಕೊಟ್ಟರು. ಹಳೆ ಸ್ಟವ್ ನನಗೆ ಅದಕ್ಕೆ ಬರಲ್ಲ, ಆವಾಗವಾಗ ಕಿರಿಕಿರಿ ಮಾಡ್ತಾಯಿದ್ದಿದ್ದು ಇದಕ್ಕೆ ಅಂತ ಕಾಣುತ್ತೆ ಅಲ್ವಾ. ಒಂದು ಮುನ್ನೆಚ್ಚರಿಕೆ, ಆ ಪೈಪ್ ಆ ರೀತಿ ಕಟ್ಟಾಗಿದೆ, ತೊಂದರೆ ಆಗುತ್ತೆ ಅಂತ ಹೇಳಿನೇ ಆ ಸ್ಟವ್ ನನಗೆ ಅಷ್ಟು ಕಿರಿಕಿರಿ ಕೊಟ್ಟಿರ್ಬೋದಲ್ವ, ನನಗೆ ಮುನ್ಸೂಚನೆ ಇರ್ಬೋದಲ್ವ. ಅದು ಅಷ್ಟು ಕಿರಿಕಿರಿ ಕೊಡಲಿಲ್ಲ ಅಂದಿದ್ರೆ ನಾನು ಆ ಸ್ಟವ್ನ ಬದಲಾಯಿಸ್ತಾನೇ ಇರಲಿಲ್ಲ. ನಾನು ಬದಲಾಯಿಸಿದ್ದಕ್ಕೆ ತಾನೇ ಆ ಪೈಪು ಆ ರೀತಿ ಕಟ್ಟಾಗಿದೆ ಅಂತ ನಂಗೆ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ನನಗೂ ಅದು ಗೊತ್ತಾಗ್ತಾನೇ ಇರಲಿಲ್ಲ. ಅದೇನೋ ಒಂದು ರೀತಿ ಅದು ನನಗೆ ತುಂಬ ಕಿರಿಕಿರಿ ಮಾಡಿದ್ದಕ್ಕೆ ಮತ್ತು ಅದು ರಿಪೇರಿ ಮಾಡೋದಕ್ಕೆ ಜಾಸ್ತಿ ದುಡ್ಡು ಕೇಳಿದ್ದಕ್ಕೆ ನನಗದು ಬೇಡವೇ ಬೇಡ, ಬೇರೆ ತೊಗೊಳ್ಳೋಣ ಅಂತ ಹೇಳಿ ನಾನು ಮನಸ್ಸು ಮಾಡಿ ಬೇರೆ ತೊಗೊಬಂದಮೇಲೆ ನನಗೆ ಗೊತ್ತಾಯಿತು ಆ ಪೈಪಲ್ಲಿ ಇದ್ದಿದ್ದು ತೊಂದರೆ. ಮತ್ತು ಆ ಸ್ಟವ್ ನನಗೆ ಎಚ್ಚರಿಕೆ ಕೊಡ್ತು. ನಾನು ಅಂದ್ಕೊಂಡೆ ಇಷ್ಟು ದಿನ ನನಗೆ ಅದಕ್ಕೆ ಬರಲ್ಲ, ಸೆಟ್ ಆಗೋಲ್ಲ, ಅದನ್ನು ಬದಲಾಯಿಸಿಬಿಡಬೇಕು ಅಂತ ನನ್ನ ಆಲೋಚನೆ ಇತ್ತು. ಆದರೆ ಅದು ನನಗೆ ಪಾಪ ಎಚ್ಚರಿಕೆ ಕೊಡ್ತಾಯಿತ್ತು ಅಂತ ಆನಂತರ ನಂಗೆ ಗೊತ್ತಾಯಿತು. ಆದರೂ ತಂದುಬಿಟ್ಟಿದ್ದೀನಲ್ಲ, ಹೊಸ ಸ್ಟವ್ನ ಉಪಯೋಗಿಸೋಣ ಅಂತ ಇದನ್ನು ಸೆಟ್ ಮಾಡಿಸ್ದೆ. ಈ ಹಳೆ ಸ್ಟವ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ಪಾಪ ಇದು ನನಗೆ ಬರಲ್ಲ ಅಂತಲ್ಲ, ಇದು ನನ್ನನ್ನು ಎಚ್ಚರಿಕೆ ಕೊಟ್ಟಿತ್ತು. ಈ ರೀತಿ ಕಟ್ಟಾಗಿ ಸುಮ್ಮನೆ ನನಗೆ ಅಂಟ್ಕೊಂಡಿತ್ತದು, ಅದು ನನಗೆ ಗೊತ್ತಾಗಿಲ್ಲ ಮತ್ತು ನನಗೇನು ತೊಂದರೆ ಆಗಿಲ್ಲ. ಆ ರೀತಿ ನನಗೆ ಸ್ಟವ್ ನೋಡ್ಕೋತು. ಆದ್ದರಿಂದ ಇದನ್ನು ನಾನು ಸೇಫಾಗಿ ಬಾಕ್ಸಲ್ಲಿ ಹಾಕಿ ಮೇಲೆ ಎತ್ತಿಟ್ಟೆ. ಇವಾಗ ಹೊಸದು ತೊಗೊಂಡ್ಬಿಟ್ನಲ್ಲ, ಮನಸ್ಸು ಒಂದು ಸ್ವಲ್ಪ ಹೊಸದ್ರ ಮೇಲೆ ಎಳೀತಾ ಇತ್ತಲ್ಲ, ಅದಕ್ಕೆ ಅದನ್ನೇ ಒಂದು ಸ್ವಲ್ಪ ದಿನ ಉಪಯೋಗಿಸೋಣ ಅಂತ ಹೇಳಿ ಹೊಸ ಸ್ಟವ್ ತೊಗೊಂಡೆ. ಈ ಹಳೆ ಸ್ಟವ್ ನನಗೆ ನಿಜವಾಗ್ಲೂ ಒಂದು ರೀತಿ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ನನಗೆ ತುಂಬ ಹೆಲ್ಪ್ ಮಾಡ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗಿತ್ತಂತ ಹೇಳಿ.